ಆತ್ಮೀಯ ನನ್ನ ಯೂಟ್ಯೂಬ್ ಫಾಲೋವರ್ಸ್ ರವರಿಗೆ CL ವಿಜಯ್ ವಾಟರ್ ಡಿವೈನರ ನಮಸ್ಕಾರಗಳು. ಇವತ್ತು ನಾನು ಹೇಳಿಕೊಂಡಿರುವ ವಿಷಯ ಇದು ಒಂದು ಭೂಮಿ ಅಂದ್ಕೊಳ್ಳಿ. ಆ ಭೂಮಿಯಲ್ಲಿ ನಾವು ನೀರನ್ನು ಪತ್ತೆ ಮಾಡಬೇಕಾದ್ರೆ ಯಾವುದೇ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಕಾಯ ಆಗಿರ್ಬೋದು, ಇತರೆ ನೀರನ್ನು ಪರೀಕ್ಷಿಸುವ, ನೀರಿನ ಸೆಲೆಗಳನ್ನು ಪರೀಕ್ಷಿಸುವ ಯಾವುದೇ ಪರಿಕರಗಳನ್ನು ಇಟ್ಕೊಂಡು ಹೋದರೂ ಇಲ್ಲಿ ಆಕ್ಷನ್ ಮಾಡದೇ ಇರತಕ್ಕಂಥದ್ದು ಇಲ್ಲಿ ಯಾಕೆ ಆಕ್ಷನ್ ಮಾಡುತ್ತೆ ಇಲ್ಲಿಗೆ ಬಂದಾಗ ಅನ್ನೋದು ಪ್ರಶ್ನೆ ಆಗಿರ್ಬೋದು. ಯಾಕೆಂದರೆ ಈ ಭೂಮಿಗೆ ತನ್ನದೇ ಆದ ಒಂದು ಗುರುತ್ವಾಕರ್ಷಣ ಶಕ್ತಿ ಇರ್ತದೆ. ಈ ಶಕ್ತಿ ಎಲ್ಲ ಭೂಮಿಯಲ್ಲೂ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ಆದರೆ ನೀರಿನ ಸೆಲೆಗಳು ಇರತಕ್ಕಂಥ ಜಾಗದಲ್ಲಿ, ನೀರಿನ ಸೆಲೆಗಳು ಇಲ್ಲದೇ ಇರುವ ಜಾಗಕ್ಕಿಂತ ನೀರಿನ ಸೆಲೆಗಳು ಇರುವ ಜಾಗದಲ್ಲಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಹೆಚ್ಚಿರುತ್ತೆ. ಆದ್ದರಿಂದ ನಾವು ಯಾವುದೇ ಒಂದು ನೀರನ್ನು ಗುರುತಿಸುವ ಸಾಧನವನ್ನು ಹಿಡಿದು ಈ ಕಡೆ ಹೋದಾಗ, ಈ ಲೈನನ್ನು ಕ್ರಾಸ್ ಮಾಡಿದಾಗ ಅದು ತನ್ನದೇ ಆದ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಇಲ್ಲಿ ಪ್ರತಿಕ್ರಿಯೆ ನೀಡದ ರಾಡ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಲೊಕೇಟರ್ಗಳಾಗಿರ್ಬೋದು. ಯಾಕೆ ಪ್ರತಿಕ್ರಿಯೆ ನೀಡ್ತವೆ ಅಂದರೆ, ಈ ಭೂಮಿಗಿಂತ ನೀರಿನ ಸೆಲೆಗಳು ಇರತಕ್ಕಂಥ ಭೂಮಿಯಲ್ಲಿ, ನೀರಿನ ಸೆಲೆಗಳಿರ್ತಕ್ಕಂಥ ಜಾಗದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಹೆಚ್ಚಿರೋದ್ರಿಂದ ಅವು ನಮಗೆ ಪ್ರತಿಕ್ರಿಯೆಯನ್ನು ನೀಡ್ತವೆ. ಈಗ ನೀರಿನ ಸೆಲೆ, ಇದು ನೀರಿನ ಸೆಲೆ ಈ ಕಡೆಯಿಂದ ಹರಿತಿದೆಯೋ ಈ ಕಡೆಯಿಂದ ಹರಿತಿದೆಯೋ ಹೆಂಗೆ ಸರ್ ಕಂಡುಹಿಡಿಯೋದು ಅಂತ ಕೆಲವಾರು ಜನ ನನಗೆ ಕಮೆಂಟನ್ನು ಬರೆದಿದ್ದಾರೆ ಹಿಂದಿನ ವಿಡಿಯೋಕ್ಕೆ. ನೀರಿನ ನಾವು ಇದರಿಂದ ಈ ಲೈನನ್ನು ಕ್ರಾಸ್ ಮಾಡಿದಾಗ ಯಾವುದೇ ಪರಿಕರ ನಮಗೆ, ಅದೇ ಎಲ್ ರಾಡ್ ಆದರೆ ನಮಗೆ ಈ ಥರ ಇಂಡಿಕೇಟ್ ಮಾಡಿದ್ರೆ ಈ ಫ್ಲೋ ಈ ಕಡೆಯಿಂದ ಈ ಭಾಗಕ್ಕೆ ಹರಿತಾ ಇದೆ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕಾಗ್ತದೆ. ಇದನ್ನು ಅತಿ ಹೆಚ್ಚು ನಾವು ಕರಾರುವಕ್ಕಾಗಿ ಇದು ಮಾಡೋದು ಹೇಗೆ ಅಂದರೆ, ಜಿಯೋಮ್ಯಾಗ್ನೆಟಿಕ್ ಎಲ್ರಾಡ್ ಅಥವಾ ಲೊಕೇಟರಿಂದ ನಾವು ಇನ್ನೂ ಪಕ್ಕ ಇದನ್ನು ಈ ಭಾಗದಿಂದ ಹರಿತಿದೆಯೋ ಇಲ್ಲ ಈ ಭಾಗದಿಂದ ಈ ಕಡೆ ಹರಿತಿದೆಯೋ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ನಾನು ಜಿಯೋಮ್ಯಾಗ್ನೆಟಿಕ್ ಎಲ್ರಾಡನ್ನು ಜಾಸ್ತಿ ಬಳಸೋದು. ಆದ್ದರಿಂದ ಅದರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದರೆ, ನಾವು ನಾರ್ಮಲ್ ಗ್ರಾವಿಟಿಯಿಂದ ಹೆಚ್ಚಿನ ಗ್ರಾವಿಟಿ ಕಡೆಗೆ ಹಾದು ಹೋದಾಗ ನನ್ನ ಜಿಯೋಮ್ಯಾಗ್ನೆಟಿಕ್ ಎಲ್ರಾಡ್ ಈ ಥರ ಪ್ರತಿಕ್ರಿಯೆಯನ್ನು ನೀಡ್ತದೆ. ಪ್ರತಿಕ್ರಿಯೆಯನ್ನು ನೀಡಿದಾಗ ನಾನು ಮತ್ತೆ ಈ ಭಾಗದಿಂದ ಪ್ರತಿಕ್ರಿಯೆಯನ್ನು ನೀಡಿದಾಗ ಅದು ಈ ಭಾಗಕ್ಕೆ ತೋರಿಸುತ್ತೆ. ಆವಾಗ ನನಗೆ ಇದು ಈ ನೀರಿನ ಸೆಲೆಗಳಿಗೆ ಎರಡು ಎಡ್ಜನ್ನು ಗುರುತು ಮಾಡ್ಕೊತೀನಿ. ಗುರುತು ಮಾಡ್ಕೊಂಡಾಗ ಇದು ಈ ನೀರಿನ ಸೆಲೆಯ ವಿಡ್ತ್ ಆಗಿರ್ತದೆ. ಇದು ನೀರಿನ ಸೆಲೆಯೋ ಅಥವಾ ಇಲ್ಲವೋ ಅನ್ನೋದು ಸಹ ಈ ವಿಡ್ತಿಂದ ನಾವು ಪಕ್ಕ ಪರೀಕ್ಷೆ ಮಾಡ್ಕೋಬೋದು. ಆನಂತರ ಈ ನೀರಿನ ಸೆಲೆಯಿಂದ ಈ ಥರ ಕ್ರಾಸ್ನಲ್ಲಿ ಬಂದಾಗ, ಜಿಗ್ ಜಾಗ್ ಮೆಥಡಲ್ಲಿ ಬಂದಾಗ ನಾವು ಇದನ್ನು ಹಿಡ್ಕೊಂಡು ಎಲ್ರಾಡನ್ನು ಹಿಡ್ಕೊಂಡು ಈ ಥರ ಇದನ್ನು ಕೊನೆಯವರೆಗೂ ಪರೀಕ್ಷೆ ಮಾಡ್ಬೋದು. ಸಪೋಸ್ ಈ ಜಾಗದಲ್ಲಿ ಎಲ್ಲರೂ ಬೇರೊಂದು ಸೆಲೆ ಕಲಿತಿದ್ರೆ ನಮ್ಮ ರಾಡು ಓಪನ್ ಆಗ್ತದೆ. ಓಪನ್ ಆಗೋದ್ರಿಂದ ಇಲ್ಲಿ ಇನ್ನೊಂದು ಸೆಲೆ ಈ ಸೆಲೆಗೆ ಬಂದು ಕಲಿತಿದೆ, ಇಲ್ಲ ಇಲ್ಲಿಂದ ಬಂದು ಲಿಂಕ್ ಆಗಿರ್ಬೋದು, ಇಲ್ಲ ಈ ಕಡೆಯಿಂದ ಬಂದು ಲಿಂಕ್ ಆಗಿರ್ಬೋದು. ಅದು ನಮಗೆ ಒಂದು ಸೆಲೆಯನ್ನು ಪರೀಕ್ಷೆ ಮಾಡ್ಕೊಂಡು ಬಂದಾಗ ಅದು ಪಕ್ಕ ಗುರುತಾಗ್ತದೆ. ಆದ್ದರಿಂದ ಈ ವಿಧಾನದಲ್ಲಿ ಈ ನೀರಿನ ಸೆಲೆಯನ್ನು ನಾವು ಇನ್ನೂ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಫ್ಲೋ ಇದೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೋದಾಗಿದೆ. ಧನ್ಯವಾದಗಳು.